Hello guys, welcome to the review. ಹೆಂಗನಿಸ್ತು ಯು ಐ ಮೂವಿ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅರ್ಥ ಆಯ್ತಾ? ನಿಮ್ಗೇನು ಅರ್ಥ ಆಯಿತು ಅಂತ ಫಸ್ಟ್ ಅದನ್ನು ಹೇಳ್ರಿ. ಆಮೇಲೆ ಈ ಮೂವಿ ನೋಡಬೇಕಾ ಬೇಡವಾ ಅಂತ ಬೇಕಾದ್ರೆ ಹೇಳೋಣ ಜನಕ್ಕೆ. ಮೂವಿ ನನಗೇನು ಅನಿಸ್ತು ಅಂದ್ರೆ ಪ್ರೀವಿಯಸ್ ಉಪೇಂದ್ರ ಮೂವಿ ನೋಡಿದ್ರೆ ಲೈಕ್ ಒಂದೇ ಒಂದು ಸ್ಟೋರಿ ಸೆಂಟ್ರಿಕ್ ಆಗಿ ಇಟ್ಕೊಂಡು ಕ್ಯಾರೆಕ್ಟರ್ ಮೇಲೆ ಬಿಲ್ಡ್ ಮಾಡುತ್ತಿದ್ರು. ಬಟ್ ಈ ಮೂವಿಲ್ ಬಂದ್ ಏನಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಲೈಕ್ ಕ್ಯಾಸ್ಟಿಸಮ್, ಕರಪ್ಷನ್, ಪೊಲಿಟಿಕ್ಸ್ ಎಲ್ಲ ಎಲ್ಲ ಇದನ್ನು ಟಚ್ ಮಾಡ್ಕೊಂಡು ಒಂದು ಸುಮ್ಮನೆ ರಿಯಾಲಿಟಿ ಹೇಗಿದೆ, ಹೇಗೆ ಜನರು ಬಕ್ರಾ ಆಗ್ತಿದ್ದಾರೆ ಅಂತ ತೋರಿಸಿದ್ದಾರೆ. ನನಗೆ ಕೆಲವೊಂದು ಅರ್ಥ ಆಗಿದ್ ಕಾನ್ಸೆಪ್ಟ್ ಮೂವಿಲಿ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಆ ಬಂಗ್ಲೆ ತೋರಿಸಿದ್ದೆ ಆಗಿರ್ಬೋದು, ಅದು ವಿಧಾನಸೌಧ ತರ. ಅದ್ರೊಳಗಡೆ ಅದ್ರೊಳಗಡೆ ಇರೋ ಮೇಯ್ನ್ ಯಾರಿರ್ತಾರೆ, ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಯಾರಿರ್ತಾರೆ, ಹೇಗ್ ಬಕ್ರಾ ಮಾಡ್ತಿರ್ತಾರೆ ಜನನ, ಅದೇ ಈಗ ಕಲ್ಕಿ ಅವತಾರ ಬಂದ್ರೆ ಅದರಿಂದ ಹೇಗೆ ಚೇಂಜಸ್ ಮಾಡ್ಬೋದು. ನೀವೇನೇ ಸತ್ಯ ಹೇಳಿದ್ರು ಜನರಿಗೆ ಸುಳ್ಳು ಹೇಳ್ಕೊಂಡೆ ಯಾರಿರ್ತಾರೋ ಅಂಥವ್ರೇ ಇಷ್ಟ ಆಗ್ತಾರೆ ಪೊಲಿಟಿಕ್ಸ್ ಅಲ್ಲಿ, ಅಂಥವ್ರಿಗೆ ಸಪೋರ್ಟ್ ಹಾಕೋದು. ನನಗೆ ಏನು ಅರ್ಥ ಆಯಿತು ಈ ಮೂವಿ ನೋಡಿದ್ಮೇಲೆ ನನಗನ್ಸಿದ್ದು ಅಂದರೆ, ಫಸ್ಟ್ ಆಫ್ ಆಲು ಅವನು ಆಡಿಯನ್ಸ್ನ ಮೈಂಡ್ಸೆಟ್ಟಲ್ಲಿ ಕುಂಡಿಸ್ತಾರೆ. ಏಕೆಂದರೆ ಈಗ ಸ್ಟೋರಿ ಅದೆಲ್ಲ ಸೆಕೆಂಡ್ರಿ, ಆಡಿಯನ್ಸ್ ಮೈಂಡ್ಸೆಟ್ ಮೈನು. ಆ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅದೇ ಮೇಜರ್ ಇಂಪ್ಯಾಕ್ಟ್ ಈ ಮೂವಿಗೆ, ಮೈಂಡ್ಸೆಟ್ಟು. ನಿನಗೆ ಆಡಿಯನ್ಸ್ ಈ ಉಪೇಂದ್ರ ಮೂವಿಗೆ ಬರ್ತಿದ್ದಾರೆ ಅಂದರೆ, ಅಥವಾ ಇದೊಂದು ಎಕ್ಸ್ಪೆಕ್ಟನೇ ಇರಬೇಕು, ಇಲ್ಲ ಫುಲ್ ಡಿಫ್ರೆಂಟ್ ಆಗನೇ ಇರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಅಂತೂ ಮಾಡ್ತಾರೆ ಉಪೇಂದ್ರ. ಈಗ ನೀವು ಇಷ್ಟೆಲ್ಲ ಮೆಟಾಫರಿಕಲ್ಲಿ ಎಲ್ಲ ಹೇಳಿದ್ರಿ. ನನಗೆ ಮೆಟಾಫರಿಕ್ ಹೆಂಗೆ ಅನ್ನಿಸ್ತು ಅಂದರೆ, ಈಗ ಒಬ್ಬನ ಮನುಷ್ಯನಲ್ಲಿ ಬ್ಲ್ಯಾಕ್ ಸೈಡು ಇರುತ್ತೆ, ವೈಟ್ ಸೈಡು ಇರುತ್ತೆ. ವೈಟ್ ಸೈಡು ನಿಮ್ಗೆ ಒಳ್ಳೆತನ ಅಂತ ಇರ್ಬೋದು, ಬ್ಲ್ಯಾಕ್ ಸೈಡು ಲೈಕ್ ಕೆಟ್ಟತನ ಅಂತ ಇರ್ಬೋದು. ಲೈಕ್ ಈ ಮೂವಿಲಿ ಹೆಂಗೆ ತೋರಿಸಿದ್ದಾರೆ ಅಂದರೆ, ಒಳ್ಳೆತನ ವೈಟ್ ಸೈಡು ನೀವು ಎಷ್ಟೇ ಚೆನ್ನಾಗಿ ಪ್ರೀಚ್ ಮಾಡಿದ್ರು ಲಾಸ್ಟಿಗೆ ಅದು ಮಣ್ಣಾಗುತ್ತೆ. ಆದರೆ ಬ್ಲ್ಯಾಕ್ ಶೇಡ್ ಹೆಂಗಿರುತ್ತೆ ಅಂದರೆ, ಅದೇ ರೂಲ್ ಮಾಡ್ತಿರುತ್ತೆ. ವೈಟ್ ಶೇಡಿಗಿನ ಜಾಸ್ತಿ ಬ್ಲ್ಯಾಕ್ ಶೇಡೇ ಒಂದು ಸ್ವಲ್ಪ ಡಾಮಿನೇಟಿಂಗ್ ಆಗಿರುತ್ತೆ. ಅದಕ್ಕೆಂದರೆ ವೈಟ್ ಶೇಡ್ನ ನಾವು ಬ್ರೈನ್ ಒಳಗಡೆ ಇಟ್ಕೊಂಡ್ಬಿಟ್ಟಿರ್ತೀವಿ ಹೊರತು ಆಚೆ ಬರಲ್ಲ. ಅದು ಆಚೆ ಬರಬೇಕು ಅಂದರೆ ಅದು ನಮ್ಮ ಸ್ಥಿತಿಯಿಂದನೇ ಬರಬೇಕು ಹೊರತು ಬೇರೆಯವ್ರು ಏನು ಮಾಡೋಕ್ಕಾಗಲ್ಲ. ಅದನ್ನ ಸಿಂಬಾಲಿಸಮ್ ಆಗಿ ಆ ಬ್ರೈನ್ ಕಾನ್ಸೆಪ್ಟ್ ಇಟ್ಕೊಂಡು ಆಚೆ ಬರೋದನ್ನ ಮಾಡಿದಾರಲ್ಲ, ಅದು ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಆಗಿ ಯೋಚನೆ ಮಾಡು, ಕಾಮಾಗಿ ಯೋಚನೆ ಮಾಡು, ನೀನು ಆಚೆ ಹೋಗೋದು ಹೆಂಗೆ, ಆ ಥರ ಒಳ್ಳೆತನ ಆಚೆ ಬರಬೇಕು ಅಂದರೆ ಅದು ಅವ್ರ ಕಡೆಯಿಂದನೇ ಇರುತ್ತೆ. ಆದರೆ ಬ್ಲ್ಯಾಕ್ ಬಂದಾಗ ತುಂಬ ಹೆಂಗೆ ಅಂದರೆ ಅವರು ಡಾಮಿನೇಟ್ ಆಗಿ ಹಂಗೆ ಇರ್ತಾರೆ. ಈಗ ಎಲ್ಲರೂ ಹಂಗೆ ಆಲ್ಮೋಸ್ಟ್ ಅಲ್ಲ, ನಾವು ಒಳಗಡೆ ಒಳ್ಳೆಯವರೇ ಆಗಿರ್ಬೋದು, ಈಗ ವೈಟ್ ಕ್ಯಾರೆಕ್ಟರ್ ನಮ್ದು ಇರ್ಬೋದು, ಆದರೆ ನಮ್ದು ಆಚೆ ತೋರಿಸ್ತಿರೋದೆಲ್ಲ ಬ್ಲ್ಯಾಕ್ ಕ್ಯಾರೆಕ್ಟ್ರೆ. ಈಗ ಜಾತಿ, ಧರ್ಮ, ಈ ಭೇದ ಭಾವಗಳು, ಈ ಪೊಲಿಟಿಕಲ್ಸ್ ಏನಾದರೂ ನಮಗೇನು ಅಂತ ಇರ್ತಾರೆ. ಆ ಥರ ಕ್ಯಾರೆಕ್ಟರ್ಸು ಆ ಥರದ್ದು ಎಕ್ಸ್ಪೀರಿಯನ್ಸ್ ನಾವೇ ಖುದ್ದಾಗಿ ಮಾಡಿರ್ತೀವಿ. ಯಾಕಂದರೆ ಆ ಕ್ಯಾರೆಕ್ಟ್ರಲ್ಲಿ ನಾವು ನೋಡ್ಕೊತೀವಿ. ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೇ ಮಾಡಿರೋದು. ಅದರಲ್ಲಿ ಇವ್ರು ಹೆಂಗೆ ತೋರಿಸಿದ್ದಾರೆ ಅಂದರೆ, ಲೈಕ್ ಆ್ಯಡಮ್ ಆ್ಯಂಡ್ ಈವ್ ಬಂದು ಅವ್ರಿಗೆ ಈಗ ಮನುಷ್ಯಂದು ಮೈಂಡ್ಸೆಟ್ ಹೆಂಗೆ ಹೇಳಿದ್ದಾರೆ ಅಂದರೆ, ನಿನಗೆ ಪ್ರಪಂಚದಲ್ಲಿ ಏನಾನ ಕೊಡುಗರು ಒಂದು ಇದನ್ನು ಮಾಡಬೇಡ ಅಂದರೆ, ನಿನಗೆ ಎಷ್ಟೇ ಇರಲಿ ಅದು ಮಾಡಬೇಡ ಅಂದಿರೋದನ್ನ ಮಾಡಬೇಕು ಅಂತ ಅನಿಸುತ್ತೆ ಅಂತ ಎಷ್ಟು ಕ್ಲೀನಾಗಿ ತೋರಿಸಿದ್ದಾರೆ ಅಂದರೆ, ಆ್ಯಡಮ್ ಈವ್ ಎಕ್ಸ್ಪ್ಲನೇಷನ್ ಆ್ಯಪಲ್ದು ಇದೆಯಲ್ಲ, ಅದು ಕ್ಲಿಯರ್ ಕಟಾಗಿ ತೋರಿಸಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ತಿರ್ಗಿ ಇವರೇ ಒಂದು ಸ್ಟೋರಿ ಬರ್ದು ಆ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡೋ ಥರ. ಆಕ್ಚುಲಿ ಇದರಲ್ಲಿ ಅಂದ್ರೆ ಇವಾಗ ಪ್ಲಾಟ್ ಪ್ರತಿ ಸರಿ ಹೇಳ್ತಾರಲ್ಲ, ಉಪೇಂದ್ರ ಮೂವಿ ಒಂದ್ಸರಿ ನೋಡ್ರೆ ಅರ್ಥ ಆಗಲ್ಲ, 2 ಸರಿ ನೋಡ್ರೆ ಅರ್ಥ ಆಗಲ್ಲ ಅನ್ನೋದು. ಇದು ಅಷ್ಟು ದೊಡ್ಡ ರೇಂಜ್ ಅಲ್ಲಿ ಏನಿಲ್ಲ, ಈಸಿಯಾಗಿ ನೋಡ್ರೆ ಅರ್ಥ ಮಾಡ್ಕೋಬಹುದು ಕುತ್ಕೊಂಡು ಕ್ಲೀನಾಗಿ ಅನಲೈಸ್ ಮಾಡಿದ್ರೆ. ಬಟ್ ಈ ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ವೈಟ್ ಅಂತ ಯೂಸ್ ಮಾಡಿದಾಗ್ಲಿ, ಇಲ್ಲ ಅಂತಂದ್ರೆ ಇವರು ಕಲ್ಕಿ ಅವತಾರ ಅಂತ ಯೂಸ್ ಮಾಡಿದಾಗ್ಲಿ, ಆಡಮ್ ಏವ್ ಅಂತ ಯೂಸ್ ಮಾಡಿದಾಗ್ಲಿ, ಆಲ್ಮೋಸ್ಟ್ ಎಲ್ಲ ಟಚ್ ಮಾಡಿದ್ದು. ಕೊನೆಗೆ ಆಡಿಯನ್ಸ್ಗೆ ಬಿಡೋ ಪ್ರತಿ ಸ್ಕ್ರಿಪ್ಟ್ ಅಲ್ಲೂ ಇಲ್ಲ ಸ್ಟೋರಿಲೂ ಆಡಿಯನ್ಸ್ಗೆ ಅಂತಾನೆ ಕ್ಲೈಮ್ಯಾಕ್ಸ್ ಬಿಡ್ತಾರೆ ಗೊತ್ತಾ, ಕ್ವಶನ್ ಮಾರ್ಕ್ ಕ್ಲೈಮ್ಯಾಕ್ಸ್ ಇರುತ್ತೆ ಗೊತ್ತಾ, ಅದೆಲ್ಲ ಸರ್ಪ್ರೈಸಿಂಗ್ ಇರುತ್ತೆ. ಇವಾಗ ಆಡಿಯನ್ಸ್ ಏನಂತ ತಗೋತಾರೆ, ನಾವು ಸಿನಿಮಾ ನೋಡಿದಾಗ್ಲೂ ಅಷ್ಟೇ, ಎಂಡ್ ಕ್ರೆಡಿಟ್ಸ್ ಹೋದ್ಮೇಲೂ ಕೂಡ ಆಡಿಯನ್ಸ್ ಇನ್ನ ಕೂತಾರೆ, ಇನ್ನ ಏನಾರು ಬರುತ್ತಾ ಅಂತ. ಅಂದ್ರೆ ಆತರ ಬೇಸಿಕಲಿ ಸಿನಿಮಾ ಸ್ಟೋರಿ ಮೇಲಿಲ್ಲ, ಇದು ಕಂಪ್ಲೀಟ್ಲಿ ನಿಮ್ ಮೈಂಡ್ಗೆ ಎಫೆಕ್ಟ್ ಆಗೋ ಸಿನಿಮಾ ಅಷ್ಟೇ. ದಯವಿಟ್ಟು ಯಾರು ಎಲ್ರು ಈ ಫಿಲಮ್ ನೋಡೋರು ತಲೆ ಒಳಗಡೆ ಏನು ತುಂಬ್ಕೊಂಡು ಹೋಗ್ಬೇಡಿ, ಖಾಲಿ ಇಟ್ಕೊಂಡು ಹೋಗಿ. ಉಪೇಂದ್ರನ ನೀಟಾಗಿ ತುಂಬಿಸ್ ಕಳಿಸ್ತಾರೆ, ಅದೊಂದು ಹೇಳಬಲ್ಲೆ. ಮತ್ ಇನ್ನೊಂದ್ ಏನಂದ್ರೆ, ಅದೇ ಮಿಸ್ಟರ್ ದೇವ್ ಹೇಳ್ದಂಗೆ ಕಲ್ಕಿ ಅನ್ನೋದು ತರ ಅಂದ್ರೆ ಬ್ಯಾಡ್ ಒಂದು ಡಾರ್ಕ್ ಶೇಡ್ ಆಗಿರ್ಬೋದು, ಸತ್ಯ ಅನ್ನೋದು ಒಂದು ವೈಟ್ ಶೇಡ್ ಆಗಿರ್ಬೋದು, ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಉಪೇಂದ್ರ ಅವರು. ಆಮೇಲೆ ಇನ್ನೊಂದ್ ಏನ್ ಹೇಳ್ಬಲ್ಲ ಅಂದ್ರೆ, ಮ್ಯೂಸಿಕಲಿ ಅಜನೀಶ್ ಲೋಕನಾಥ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರೋದಾಗ್ಲಿ, ಆಮೇಲೆ ಒಂದು ಸಾಂಗ್ಗಳಾಗ್ಲಿ, ಎಲ್ಲೂ ಬೇಡವಾಗಿತ್ತು ಅನ್ಸ್ತಾ ಎಲ್ಲೂ ಅನ್ಸಲ್ಲ. ಅವಶ್ಯಕತೆ ಇತ್ತು, ಕಾನ್ಸೆಪ್ಟ್ ವೈಸ್ ಬೇಕಾಗಿತ್ತು ಅನ್ಸುತ್ತೆ.
ಇನ್ನೊಂದೇನಂದ್ರೆ ಆ ಒಂದು ಕೂಡಾಕೋ ಸೀನ್ ಆಗಿರ್ಬೋದು, ಹ್ಮ್ ಒಂದು ಹ್ಮ್ ಹ್ಮ್ ಬ್ರೈನ್ ತರ ಒಂದು ಕಾನ್ಸೆಪ್ಟ್ ಮಾಡಿ. ಹ್ಮ್ ಅಂದ್ರೆ ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ ಜನಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ ಹೋಗ್ಬೇಡಿ ಈ ಕಾಲದಲ್ಲಿ, ಅದಂತೂ ಈ ಎರಾದಲ್ಲಿ ನಿಮ್ ಹ್ಮ್ ಸ್ವಂತ ಬುದ್ಧಿ ಸ್ವಇಚ್ಛೆಯಿಂದ ಉಪಯೋಗಿಸಿ ಹ್ಮ್ ನಿಮ್ಗೆ ಏನ್ ಅನ್ಸೋದು ಅದನ್ನ ಮಾಡಿ ಅಂತ, ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳಿ. ಅಂದ್ರೆ ಇನ್ನೊಂದ್ ಮೇಜರ್ ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ ಪೊಲಿಟಿಕ್ಸ್ ಅಂತೂ ಚಪ್ಪಲಿ ತಗೊಂಡ್ ಹೊಡೆದಂಗಿದೆ. ಈಗಿರೋ ರಾಜಕೀಯ ಹಂಗ್ ನಡೀತಾ ಇದೆ ನಿಜವಾಗ್ಲು. ಹ್ಯಾಟ್ಸ್ ಆಫ್ ಆಫೀಸರ್, ಹ್ಯಾಟ್ಸ್ ಆಫ್ ಯು. ಅದೇ ಅದಕ್ಕೆ ಆಡ್ ಅಪ್ ಮಾಡಕ್ಕೆ ಫಾರ್ ಎಕ್ಸಾಂಪಲ್ ಅವರು ಈಸ್ಮಾನ್ ಅನಯ್ಯ ಆಕ್ಟಿಂಗ್ ಸಕ್ಕದಾಗೆ ಮಾಡಿದ್ದಾರೆ, ಬಟ್ ಅದು ಹೆವಿ ಕ್ರಿಂಜ್ ಆಗಿ ಅನ್ಸ್ಬೋದು ಯೂಶಲಿ ನೋಡಿದವ್ರಿಗೆ, ಏನಕ್ಕೆ ಇದು ಅನ್ನೆಸರಿಯಾಗಿ ಹೀರೋಯಿನ್ ಕ್ಯಾರೆಕ್ಟರ್ ಅಂತ. ಬಟ್ ಅದೇನಂದ್ರೆ ಸತ್ಯ, ಅವನ ಹೆಸರು ವೈಟ್ ಶೇಡ್ ಅಲ್ಲಿ ಇರೋನ ಹೆಸರು ಬಂದು ಸತ್ಯ. ಅವನಂದ್ರೆ ಅವಳಿಗೆ ಇಷ್ಟ ಇರುತ್ತೆ, ಬಟ್ ಅವಳು ಹೇಳ್ತಿರಲ್ಲ. ಅಂದ್ರೆ ಅದು ಯಾವ ತರ ಕಾನ್ಸೆಪ್ಟ್ ಅಂದ್ರೆ, ನಿಮ್ಗೆ ಸತ್ಯ ಯಾರು ಹೇಳ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅರೆ ಬಟ್ ನೀವು ಮಾಡಕ್ಕಾಗಲ್ಲ. ಅವ್ರಿಗೆ ರೈಟ್ ಟೈಮಲ್ಲಿ ಸಪೋರ್ಟ್ ಮಾಡಿದ್ರೆ ಅವರು ಆ ಪೊಸಿಷನ್ ಅಲ್ಲಿ ಇರ್ತಿದ್ರು. ನೀವು ಅವರು ಡೆಡ್ ಎಂಡ್ ಹೋದಾಗ ಸಪೋರ್ಟ್ ಮಾಡಿದ್ರೆ ಲೈಕ್ ಅವರು ಇರಲ್ಲ ನೀವು ಇರಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ಅದು ಚೆನ್ನಾಗಿತ್ತು ಕರೆಕ್ಟ್ ಆಕ್ಚುಲಿ, ಬಟ್ ಕರೆಕ್ಟ್, ಅದು ಹೌದೌದು. ಪ್ರಾಪರ್ ವೇಲ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಮೇ ಬಿ ಮಿಸ್ಫೈರ್ ಆಯ್ತೇನೋ. ಬಟ್ ಅದು ಚೆನ್ನಾಗಿದೆ ರೈಟಿಂಗ್. ವಿನೋದ್ ಅವ್ರು ಹೇಳ್ದಂಗೆ ಲೈಕ್ ಫಾರ್ ಯಾವ್ದೋ ಒಂದು ಪೋಸ್ಟ್ ನೋಡಿದೆ, ಲೈಕ್ 1000 crore 1500 crore ಮೂವಿ ಯಾರಾದ್ರೂ ಮಾಡ್ತಾರೆ, ಬಟ್ ಈ ತರ ಫಿಲಾಸಫಿ ಇರುತ್ತೆ ನೋಡ್, ಅಂತವೇ ಯಾರೇ ಆಡಿಯನ್ಸ್ ಬಂದ್ರು ಅದ್ರಿಂದಾನೇ ಕಲಿಯೋದು. ಫಾರ್ ಎಕ್ಸಾಂಪಲ್ ಬಾಹುಬಲಿ ಮೂವಿ ನೋಡ್ಬೋದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ, ಬಟ್ ನೀನೇನಾದ್ರು ಥಿಯೇಟರ್ ಇಂದ ನಾಲೆಜ್ ಗೇನ್ ಮಾಡ್ಕೊಂಡ್ ಬರ್ತೀಯ ಅಂದ್ರೆ ಅದು ಇಂಥ ಫಿಲಾಸಫಿಕಲ್ ಮೂವಿಯಿಂದಾನೇ ಗೇನ್ ಮಾಡ್ಕೊಂಡ್ ಬರೋದು. ಸೊ ಅಟ್ಲೀಸ್ಟ್ ಒನ್ಸ್ ಅವ್ರು ಹೋಗಿ ವಾಚ್ ಮಾಡಿ ಇದು ಮೆಟಾಫರಿಕಲಿ ಹೆಂಗ್ ಬರ್ದಿದ್ದಾನೆ ಅಂದ್ರೆ, ಅವ್ನ ಸ್ಟೋರಿಲಿ ಅವ್ನು ಬರೀತಿರ್ತಾನೆ ಗುರು. ಈಗ ನೀನೇ ಯಾರೋ ಸ್ಟೋರಿ ರೈಟರ್ ಅನ್ಕೋ, ನೀನೇ ಬರೀತಿರ್ತೀಯ, ನಿನಗೆ ಬರೀಬೇಕಾರೆ ಆ ಕ್ಯಾರೆಕ್ಟ್ರು ನೀನು ಹಿಂಗೆ ತೋರಿಸ್ಬೇಕು ಅಂತ ಪ್ರಿಡಿಕ್ಟ್ ಮಾಡಿರ್ತೀಯ. ಆದರೆ ಬರೆಯೋ ವೇಗದಲ್ಲಿ ನಿನ್ನ ಮೂವಿ ಹೆಂಗೆ ಇಮ್ಯಾಜಿನ್ ಮಾಡ್ಕೊತಿರ್ತೀಯ ಅಂದರೆ, ಆ ಕ್ಯಾರೆಕ್ಟರ್ ಓವರ್ ಬಿಲ್ಡಪ್ ಆಗಿರುತ್ತೆ, ಮೂವಿನ ದಾಟ್ ಹೋಗ್ಬಿಟ್ಟಿರುತ್ತೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಿನ್ನ ಹತ್ರ ಬಂದು ಆಚೆ ಮಾತಾಡೋ ರೇಂಜಿಗೆ ಬರ್ದಿರ್ತಾನೆ ಅಂದರೆ, ಅಲ್ಲಿಗೆ ಮೂವಿ ಹೆಂಗೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ಲಿಟ್ರಲಿ ಅನ್ಥಿಂಕಬಲ್ ಅಂತಲೇ ಹೇಳ್ಬೋದು. ಈ ಥರ ಮೂವಿ ಉಪೇಂದ್ರ ಅವರೇ ಮಾಡಬೇಕು ಕನ್ನಡದಲ್ಲಿ ಅಲ್ಲ, ಯಾವ ಇಂಡಸ್ಟ್ರಿಲೂ ಇವರೇ ಮಾಡಬೇಕು. ಇವ್ರ ಕೈಲಿ ಬಿಟ್ಟರೆ ಇನ್ನು ಯಾರ ಕೈಲಿ ಆಗಲ್ಲ ಅಂತಲೇ ಅನಿಸುತ್ತೆ. ನಾನು ನೋಡ್ದಂಗೆ 1000 ಕೋಟಿ 1800 ಕೋಟಿ ಎಲ್ಲ ಮಾಡಿದ್ದಾರೆ. 1800 ಕೋಟಿ ಹಾಕ್ಬಿಟ್ರು ಈ ಥರ ಮೂವಿ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಎಲ್ಲ ಮೂವೀಸಿಗೆ ಆಡಿಯನ್ಸ್ ಕಾಯ್ತಾ ಇದ್ರೆ, ಇವ್ರ ಮೂವೀಸಿಗೆ ಡೈರೆಕ್ಟರ್ಸು ಅಂತ ಡೈರೆಕ್ಟರ್ಸ್ ಕಾಯ್ತಾ ರೈಟರ್ಸು ಇರ್ತಾರೆ. ಕಾಯ್ತಿರ್ತಾರೆ. ಇಲ್ಲ ಆಮೇಲೆ ಇನ್ನೊಂದು, ಈ ಮೂವಿಗೆ ಉಪೇಂದ್ರ ಅವರಲ್ಲ ಗುರು ಬಿಗ್ಗೆಸ್ಟ್ ಹೀರೋ ಅಂದರೆ ಎಡಿಟರ್. ನನಗೆ ದೇವರಾಣೆ ಅವ್ರು ಹೆಂಗೆ ಎಡಿಟ್ ಮಾಡಿದ್ರು, ಆ ಉಪೇಂದ್ರ ಹೆಂಗೆ ಕನ್ವೆ ಮಾಡಿದ್ರು ಎಡಿಟರ್ಗೆ, ಈ ಥರ ಎಡಿಟ್ ಮಾಡಿ ನನಗೆ ಈ ಥರ ಸೀನ್ಸ್ ಈ ಸೀನ್ ಆಗಬೇಕು ಅಂತ ಎಡಿಟ್ ಮಾಡಿ, ಇನ್ನೊಂದು ಅವ್ನು ಗೇಜ್ ಮಾಡಿ ಎಡಿಟ್ ಮಾಡಿದವನಿಗೆ ಒಂದು ಇಲ್ಲಿಂದ ನಮಸ್ಕಾರ ಹೊಡೆದ್ಬಿಟ್ಟು ಒಂದು ನ್ಯಾಷನಲ್ ಅವಾರ್ಡ್ ಕೊಟ್ಬಿಟ್ರೆ ಒಳ್ಳೇದು ಅಂತಾನೆ ಅನ್ನಿಸ್ತಿದೆ. ಈ ಥರ ನಿಜವಾಗ್ಲೂ. ಎಡಿಟಿಂಗಿಗೆ ಸಿಕ್ಕಾಪಟ್ಟೆ ಸ್ಕಿಲ್ ಬೇಕು. ಒನ್ ಆಫ್ ದ ಫೈನೆಸ್ಟ್ ಎಡಿಟಿಂಗ್, ಅದು ಕ್ಲಮ್ಸಿ ಮಾಡಿದೆ ಜನಕ್ಕೆ ಅರ್ಥ ಆಗೋ ರೇಂಜಿಗೆ. ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನಂತೂ ಹೇಳಲ್ಲ. ಒಬ್ರಿಗೆ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಅದು ಅರ್ಥ ಆಗೋದು ಬಿಡೋದು. ಅವ್ರಿಗೆ ಏನು ಕಾಣಿಸೋದು ಸ್ಕ್ರೀನಲ್ಲಿ ಅದು ಅವ್ರು ಏನು ಅರ್ಥ ಮಾಡ್ಕೊತಾರೋ ಅವ್ರ ಮೈಂಡ್ ಸೆಟ್ಟಿಗೆ ಬಿಟ್ಟಿರೋದು. ನಮ್ಮ ಮೈಂಡ್ ಸೆಟ್ಟಿಗೆ ನನಗಿಷ್ಟು ಅರ್ಥ ಆಗಿದೆ, ನಾನು ಅನ್ಕೊಂಡಿರೋದು ನನಗೆ ಸರಿ ಅಂತ ಅನ್ನಿಸ್ತಿದೆ. ಏನೋ ತಪ್ಪಾಗಿದ್ರೂ ನನ್ನ ಮೈಂಡ್ ಸೆಟ್ ಮೇಲೆ ನಾನೇ ಹೇಳ್ಕೊಬೇಕತ್ತೆ ಹೊರತು ನಾನು ಬೇರೆಯವ್ರ ಮೇಲೆ ದೂಷಣೆ ಅಂತೂ ಮಾಡೋಕ್ಕಾಗಲ್ಲ ಅಷ್ಟು. ಯಾವುದೇ ಒಂದು ಮೂವಿ ರಿಲೀಸ್ ಆಗಲಿ, ಎಲ್ಲರೂ ಆಚೆ ಬಂದರೆ ಏನು ಕೇಳ್ತಾರೆ, ಮೂವಿ ಹೆಂಗೈತೆ ಗುರು, ನಿಂಗೆ ಇಷ್ಟ ಆಯ್ತಾ ಮೂವಿ, ಏನೈತೆ ಅಂತ ಕೇಳ್ತಾರೆ. ಉಪೇಂದ್ರ ಅವ್ರದ್ದು ಹಂಗಲ್ಲ, ಮೂವಿ ಫಸ್ಟ್ ಅರ್ಥ ಆಯ್ತಾ ನಿಮಗೆ ಮೂವಿ ಅಂತ ಕೇಳ್ತಾರೆ. ಆ ರೇಂಜಿಗೆ ತಂದಿಟ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಅಷ್ಟೇ, ನೆಕ್ಸ್ಟ್ ಯಾವುದೇ ಮೂವಿ ಬಂದರು ಮೂವಿ ಫಸ್ಟ್ ಚೆನ್ನಾಗೈತಾ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ಅರ್ಥ ಆಯ್ತಾ ನಿನಗೆ. ಯಾರ್ಯಾರು ರಿವ್ಯೂವರ್ ಏನೇ ಕೇಳಲಿ, ಮೈಕ್ ಇಟ್ಕೊಂಡು ಏನೇ ಬಂದು ಕೇಳಲಿ, ನಿಂಗೆ ಅರ್ಥ ಆಯ್ತಾ ಫಸ್ಟು, ಏನು ಅರ್ಥ ಆಯಿತು ಅದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೊರತು ಇನ್ನು ಯಾವ ಥರ ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಅರ್ಥ ಆಗಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಇನ್ನೊಂದ್ಸತಿ ನೋಡಿ, ನಮಗೆ ಈ ರಿವ್ಯೂವಿಂದ ಏನೋ ನಾವು ಹೇಳಿರೋದ್ರಿಂದ ಅರ್ಥ ಆಗಿದ್ರೆ ಇದನ್ನು ಪಾಯಿಂಟ್ಸ್ ಎತ್ಕೊಂಡೋಗಿ ಇನ್ನೊಂದ್ಸತಿ ಮೂವಿ ನೋಡಿ, ನಿಮ್ಗೆ ಅವಾಗ ಏನೋ ಸ್ವಲ್ಪ ಗೇಜ್ ಮಾಡ್ಕೊಂಡು ಅರ್ಥ ಆಗೋಕ್ಕಾದ್ರೆ ಖುಷಿನೇ ನಮಗೆ. ಇಲ್ಲ, ನಾನು ಲಾಸ್ಟ್ ಒಂದೇ ಒಂದು ಪಾಯಿಂಟು, ಆಡಿಯನ್ಸ್ ಇವಾಗ ಒಂದು ವೇಳೆ ಯಾರ ಈ ವಿಡಿಯೋಸ್ ನೋಡೋರಿಗೆ ಒಂದೇ ಒಂದು ಹೇಳಕ್ಕೆ ಅಷ್ಟೇ ಇಷ್ಟಪಡೋದು, ಮೂವಿ ನೋಡೋಕೆ ಹೋಗ್ಬೇಡಿ, ನಿಮ್ಮ ಥಾಟ್ಸು ನಿಮ್ಮ ಮೈಂಡ್ ಸೆಟ್ನ ರೀಫೈನ್ ಮಾಡ್ಕೊಳಕ್ಕೆ ಹೋಗಿ ಅಷ್ಟೇ. ನಾನು ಇನ್ನೊಂದು ಗುರು, ನಮ್ಮ ಫ್ರೆಂಡಿಗೆ ನಾನು ಬೆಳಗ್ಗೆ ಹೋಗಿ ಸಜೆಸ್ಟ್ ಮಾಡಿದ್ದೆ ಮೂವಿ ನೋಡು. ನನಗೆ ಅರ್ಥ ಆಗಿದೆ ಗುರು, ನನಗೇನು ಅರ್ಥ ಆಗಿದೆ ಅಂತ ನನಗೆ ಗೊತ್ತು. ನನಗೆ ಕಾನ್ಸೆಪ್ಟ್ ಸಖತ್ ಇಷ್ಟ ಆಗಿದೆ, ನನಗೆ ಈ ಥರ ಕಾನ್ಸೆಪ್ಟ್ಸ್ ತುಂಬ ದಿವಸ ಆಯಿತು ನೋಡಿ, ಒಳ್ಳೆ ಮೂವಿ ಅನಿಸ್ತು, ಹೋಗಿ ನೋಡು ಅಂತ ಹೇಳಿದೆ. ಅವನು ಹೋಗ್ಬಿಟ್ಟು ಬಂದು ಫೋನ್ ಮಾಡ್ದ, ನನಗೆ ಫೋನ್ ಮಾಡಿ ಹೆಂಗೆ ಆಯಿತು ಅಂದರೆ, ಹೆಂಗೆ ಹೇಳೋದಾದರೆ ನನಗೆ ಒಂದು 1/2 hour ನಗಾಡಿದ್ದೀನಿ. ಹೆಂಗೆ
ಏನೋ ಮಚ್ಚ ಯಾವುದೋ ಮೇಸ್ ಮಿರರಲ್ಲಿ ಒಳಗಡೆ ಹೋಗಂಗಿತ್ತು ಕಣ. ಹೋಗ್ಬಿಟ್ಟು ನಾವು ಮೇಸ್ ಒಳಗಡೆ ಹೋದ್ರೆ ಆಚೆ ಬರೋಕ್ಕಾಗ್ತಿಲ್ವಲ್ಲ. ಥಿಯೇಟ್ರ್ ಒಳಗೆ ಹೋಗಿದ್ದೀನಿ, ಎದ್ದು ಆಚೆ ಬರೋಕ್ಕಾಗ್ತಿಲ್ಲ ನನ್ನ ಕೈಲಿ. ಲೈಕ್ ಅವನು ಉಪೇಂದ್ರ ಬಂದ, ಲೈಕ್ ಸಾಯಿಸ್ದ, ಲೈಕ್ ತಿರ್ಗಾ ಏನೋ ಎಂಡ್ ಕ್ರೆಡಿಟ್ಸಲ್ಲಿ ಏನೋ ಬರುತ್ತೆ, ಲೈಕ್ ಲಾಸ್ಟಿಗೆ ಯು ಎ ಅಂತ ಆಗ್ದ, ತಿರ್ಗಾ ಏನೋ ಬಂದ. ನನಗೆ ಆಚೆ ಎದ್ದು ಬರೋಕ್ಕಾಗ್ತಿಲ್ಲ, ಮೂವಿ ಮುಗಿತಾ ಇಲ್ವ ಅಂತಲೂ ಗೊತ್ತಾಗ್ತಿಲ್ಲ, ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಅಂತವ್ರೆ. ನಾನು ಯಾಕೋ ಈ ರೇಂಜಿಗೆ ನಾವು ಡೀಪಾಗಿ ನೋಡೋ ಅಂದ್ಬಿಟ್ಟು ಹಿಂಗೆ ಫುಲ್ ಡೀಪಾಗಿ ಹೋಗ್ಬಿಟ್ಟಿದ್ದಿಲ್ಲ ಮೂವಿ ಒಳಕ್ಕೆ. ಅಂದರೆ ನನಗೆ ಲಿಟ್ರಲಿ ಅರ್ಥ ಆಗಿಲ್ಲ ಅಂತಲೇ ಹೇಳ್ದ. ಎಲ್ಲರಿಗೂ ಅರ್ಥ ಆಗತ್ತೆ ಅಂತಲೂ ಹೇಳೋಕ್ಕೂ ಆಗಲ್ಲ, ಆಗಿಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ವಿವೇಚನೆ ಅವ್ರವ್ರ ಮೈಂಡ್ ಸೆಟ್ಟಿಗೆ ಬಿಟ್ಟಿದ್ದು.